ಗ್ರೀಸು ಹಾಲು ತಗತೀನಿ ನಾನೇ ಚೆನ್ನಾಗಿದೆ ನಿಂತರನೆ ಗ್ರೀಸು ತಕ ಕೊಡಿ ಬೇಡ. ಇರ್ಲಿ ಪರವಾಗಿಲ್ಲ ತಕ ಕುಡಿ ಬೇಡ ಬಿಡು ನಾನೇ ಕುಡ್ಕೊಂಡೇನು ಅರ್ಧ ಶಕ್ತಿ ಬಂದದೆ ಫುಲ್ ಶಕ್ತಿ ಬರ್ತದೆ ಗ್ರೀಸು ಫುಲ್ ಶಕ್ತಿ ಬಂದದೆ ಈಗ ಈ ದಿನಕ್ಕೋಸ್ಕರ ಅಲ್ಲ ಈ ರಾತ್ರಿಗೋಸ್ಕರ ನಾವು 7 ದಿನದಿಂದ ಕಾಯ್ತೀವಿ ಗೊತ್ತಾ ಏನಾರೋ ಒಂದು ಪಿರಾಬ್ಲಮ್ ಬಂದು ಹಾಳಾಗ್ಬಿಡ್ತಿತ್ತು ಆದ್ರೆ ಈಗ ಎಲ್ಲ ಕೂಡ್ಕ ಬಂದ್ಬಿಟ್ಟದೆ ಎಲ್ಲ ರುದ್ರ ಮತ್ತೆ ಗ್ರೀಸುಗೋಸ್ಕರ ಗ್ರೀಸು ನಿನಗೆ ನನ್ನ ಮ್ಯಾಕೆ ಹೊಸಿ ಮುನ್ಸದೆ ಅಂತ ಅದಕ್ಕೂ ಮ್ಯಾಗೆ ನನ್ನ ಮ್ಯಾಕೆ ಪಿರುತಿನೂ ಐತೆ ಅಂತ ನನಗೆ ಸಂದಾಗ ಗೊತ್ತದೆ ಇವತ್ತೊಂದಿನ ರಾತ್ರಿ ಕಳೆದು ಬಿಡ್ಲಿ ಆಮ್ಯಾಕೆ ಆ ಪಿರುತಿ ಇನ್ನೂ ಜಾಸ್ತಿ ಆಗೋಯ್ತದೆ ಆಮ್ಯಾಕೆ ನಿಂದೇನೆ ರುದ್ರಾವ್ರೆ ಅಂತ ಹೇಳ್ಕೊಂಡು ಓಡಾಡ್ತಿರ್ತೀಯ ಯಾಕಂದ್ರೆ ರುದ್ರ ಅನ್ನೋದು ಬಿಟ್ಬಿಟ್ಟು ಚಿದ್ನಿ ಅಂದ್ರು ಅಂದೆ ಗ್ರೀಸ್ಮಿ ಈ ತರ ಟೈಮ್ನಾಗೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ನಾನು ಒತ್ತಂಗೆ ಹಂಗೆ ನೀನುವೆ ನಾಚಿಕೆಯ ಬಿಟ್ಟು ಒದ್ದ ಆಚೆ ಕಳಿಸು ಬಂದೇನೋ ಆ ಕಡೆ ಬರ್ತೀನಿ ನೀರು ಹಾಲ್ನಂತ ಕೆನ್ನೆ ಮುಟ್ಬಿಡ ಏನಾಯ್ತವ್ವ ನಿಂಗೆ ಇಷ್ಟೆಲ್ಲ ಆದ್ಮೇಲೆ ನನ್ನೇ ಮುಡ್ತೀಯ ನೀನು? ಬಾ, ಬಾ, ಬಾ. ಜೋಗಿಯವ್ರೆ, ಇದೇನಿದು ಹುಡುಗಾಟ? ಅಯ್ಯೋ ಹುಡುಗಾಟ ಆಡದೆ ಇನ್ಯಾರು ಆಡ್ತಾರೆ? ನೀವು ಆಟ ಆಡೋಷ್ಟು ಚಿಕ್ಕ ಹುಡುಗ ಅಲ್ಲ. ಅದು ನಂಗೂ ಗೊತ್ತದೆ. ಆದರೆ ನಾನು ಇದನ್ನು ನಿಲ್ಲಿಸ್ಬೇಕು ಅಂದರೆ ನೀವು ನನಗಿಂತ ಚಿಕ್ಕ ಹುಡುಗನ ಕರ್ಕೊಂಬರ್ಬೇಕು, ಆಯ್ತದ? ಚಿಕ್ಕ ಹುಡುಗನ ಕರ್ಕೊಂಬರ್ಬೇಕಾ? ಎಲ್ಲಿಂದ? ಹೋಗಿ ಅಮ್ಮಿಯವರೇ, ನಂಗೆ ನಾಚಿಕೆ ಆಯ್ತದೆ. ಜೋಗಿಯವ್ರೆ. ಅಮ್ಮಿಯವರೇ. ಜೋಗಿಯವ್ರೆ. ಅದೇ ಅಮ್ಮಿಯವರೇ. ಅಲ್ಲ, ನೀವು ಯಾಕೆ ಗ್ರೀಷ್ಮಿಯಂಗೆ ಒಂದು ವ್ರತ ಮಾಡಬಾರ್ದು? ಅವಾಗ ಮತ್ತೆ ನಾವು ಫಸ್ಟಿಂದ ಫಸ್ಟ್ ನೈಟ್ ಮಾಡ್ಕೋಬೋದು. ಸಾಕು ಸದಾಶಿವಂಗೆ ಅದೇ ಧ್ಯಾನ ಅಂತೆ, ಅದಷ್ಟೇ ಅಲ್ವಾ? ಅದ್ರ ಆಚೆಗೆ ನಾನು ನಿಮಗೆ ಬೇಡವೇ ಬೇಡ ತಾನೆ?
ಅದು ಬಿಡ್ತು ಅನ್ನಿ ಅಮ್ಮಿಯವರೇ, ಏನು ಮಾತಾಡ್ತಾ ಇದ್ದೀರಾ? ಮತ್ತಿನ್ನೇನು ಹೇಳಲಿ? ಜೋಗಿ ಅವರೇ, ನಿಜ ಹೇಳಿ, ನಿನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತೀರಾ? ಬಾರೋ ರುದ್ರ, ಏನಾಯ್ತು ಗ್ರೀಷ್ಮೆ? ಒಂದು ಅರ್ಥ ಆಯ್ತಿಲ್ಲ. ಯಾವ ಗ್ರೀಷ್ಮಿ? ನಾನು ಯಾವ ಗ್ರೀಷ್ಮಿನೋ ಅಲ್ಲ. ಗ್ರೀಷ್ಮಿ ಅಲ್ವಾ? ಮತ್ಯಾರು? ಅಮ್ಮಿಯವರೇ, ಬೇಕಿದ್ರೆ ನಾನು ಎದೆ ಬಗ್ಗೆ ತೋರಿಸ್ತೀನಿ. ಅದ್ರಾಗೆ ನಿಮ್ಮ ಚಂಗೆ ಉಳ್ಕೊಂಬಿಟ್ಟದೆ. ಪ್ರೀತಿ ಇದ್ಮೇಲೆ ನಂಬಿಕೆನೂ ಇರಬೇಕು. ನೀವು ನಿಜವಾಗ್ಲೂ ನನ್ನ ನಂಬ್ತೀರಾ ಅಲ್ವಾ? ಎಂಥ ಪ್ರಶ್ನೆ ಇದು ಅಂತೀನಿ? ನಿಮ್ಮನ್ನು ನಂಬದೆ ನಾನು ಇನ್ಯಾರನ್ನು ನಂಬಲಿ ಹೇಳಿ ಅಮ್ಮಿಯವರೇ? ನೀವೇ ನನಗೆಲ್ಲ. ಅದ್ರಾಗೂ ನೀವು ನನ್ನನ್ನು ಅರ್ಥ ಮಾಡ್ಕೊಂಡು ಮನೆಯವ್ರ ಜೊತೆಗೆ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ. ಗ್ರೀಷ್ಮಿಗೆ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡಿಸ್ತಾ ಇದ್ದೀರಾ. ನಂಗೆ ಇದೇ ಸಮಾಧಾನ. ನಾನು ನಿಮ್ಮ ಮನೆಯವ್ರನ್ನ ಪ್ರಶ್ನೆ ಮಾಡದೆ ಹೀಗೆ ಸಮಾಧಾನವಾಗಿದ್ದೀನಿ ಅಂತ ನೀವು ನನ್ನ ಇಷ್ಟಪಡ್ತಿದ್ದೀರಾ? ಅಂದರೆ ನಾನು ಸೈಲೆಂಟ್ ಆಗಿದ್ರೆ ನಿಮಗೆ ಇಷ್ಟನಾ? ಅಯ್ಯೋ, ಅದು ಹಂಗಲ್ಲ ಅಮ್ಮಿಯವರೇ. ನಿಮ್ಮ ಬಾಯಿ ಮುಚ್ಚಿಸ್ಬೇಕು ಅಂತ ನಾನು ಯಾಕೆ ಅನ್ಕೋತೀನಿ ಹೇಳಿ? ನಿಮಗೆ ನನ್ನ ಪರಿಸ್ಥಿತಿ ಗೊತ್ತಾಗಕ್ಕಿಲ್ಲ. ನಾನು ಕೆಲವೊಂದ್ಸಲ ಅಡ್ಕತ್ರಿಗೆ ಸಿಗಾಕೊಂಡ್ಬಿಡ್ತೀನಿ. ಒಂದು ಕಡೆ ನೀವು, ಇನ್ನೊಂದು ಕಡೆ ನಮ್ಮ ಮನೆಯವರು. ನೀವು ಧೈರ್ಯವಂತರೆ ನಮ್ಮ ಮನೆಯವ್ರ ವಿರುದ್ಧವಾಗಿ ನಿಂತ್ಕೋತೀರ. ಆದರೆ ನೀವು ಪ್ರತಿ ಸಲ ಹಂಗೆ ನಿಂತ್ಕೊಂಡಾಗ್ಲೂ ನೋವಾಗೋದು ನಿಮಗೆ ತಾನೇ. ಗ್ರೀಸು, ಏನಾಯ್ತು ಗ್ರೀಸು? ನನ್ ಗ್ರೀಷ್ಮಿ ಅಲ್ಲ ರೀ. ಎಷ್ಟು ಸತಿ ಅಂತ ಹೇಳೋದು? ಯಾಕೆ ಗುಡ್ಕೊಂಡು ನೋಡ್ತಿದ್ದೀರ? ನನ್ ಕಂಡ್ರೆ ನಿಮಗೆ ಇಷ್ಟ ಆಗಕ್ಕಿಲ್ವಲ್ಲ? ನೀನ್ ಕಂಡ್ರೆ ನಂಗೆ ಇಷ್ಟ ಆಗಕ್ಕಿಲ್ವಾ? ಗ್ರೀಷ್ಮಿ, ನಾನ್ ಗ್ರೀಷ್ಮಿ ಅಲ್ಲ ಕಣೋ. ಎಷ್ಟು ಸತಿ ಹೇಳ್ಬೇಕು? ಸುನಂದ, ಈಗ ಎತ್ತಿ ಬಂದ. ನಮ್ಮ ಮನೆಯವರು ಮೊದಲೇ ಸರಿ ಇಲ್ಲ. ಅವ್ರು ನಿಮ್ಗೇನಾರ ಅಂದರೆ, ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ನಾನಂತೂ ಸುಮ್ಕೆ ಇರೋಕ್ಕಿಲ್ಲ. ಈ ಗಲಾಟೆ ಮಧ್ಯದಾಗೆ ನನಗದನ್ನು ತಡಿಯೋಕ್ಕಾಗದೆ ನಿಮ್ಮೆಯಾಗೋ ಸಿಟ್ಟು ಮಾಡ್ಕೊಂಬಿಡ್ತೀನಿ ಅಮ್ಮಿಯವರೇ. ನನ್ನನ್ನು ಇದೊಂದು ಕಿತಾಕ್ ಸಂಸ್ಬಿಡಿ. ಇನ್ಮ್ಯಾಗ ಹಂಗೆ ಆಗೋಕ್ಕಿಲ್ಲ. ನೀವು ಅರ್ಥ ಮಾಡ್ಕೊಂಡು ಬದಲಾಗಿದ್ದೀರಾ, ನಾನು ಬದಲಾಗಬೇಕು ಅಲ್ವೇ? ಜೀವನದಲ್ಲಿ ಹೊಂದ್ಕೊಂಡು ಅನುಸರಿಸ್ಕೊಂಡು ಹೋಯ್ತಾ ಇರುವ, ಸದಾ ಒಂದಾಗಿರುವ. ನಾನು ಅನುಸರಿಸ್ಕೊಂಡು ಹೋಗ್ತಿದ್ದೀನಿ ಅನ್ನೋದೇ ಸುಳ್ಳು ಜೋಗಿ ಅವರೇ. ಇಲ್ಲಿ ಏನೇನೋ ಅನ್ಯಾಯ ಆಗ್ತಿದೆ. ನಾನು ಅದನ್ನ ಸರಿ ಮಾಡಬೇಕು ಅಂದ್ರೆ ಈ ತಕ್ಷಣಕ್ಕೆ ಹೀಗಿರೋದೇ ಬೆಟರ್ ಅಂತ ಇದ್ದೀನಿ ಅಷ್ಟೇ. ಆದ್ರೆ ನಾನು ಇದನ್ನೆಲ್ಲ ರಿವೀಲ್ ಮಾಡೋ ಟೈಮ್ ಬಂದಾಗ ನಿಮಗೆ ಗ್ಯಾರಂಟಿ ಕಷ್ಟ ಆಗುತ್ತೆ. ಆಗ ನೀವು ಇದನ್ನೆಲ್ಲ ಹೇಗೆ ತಗೋತೀರಾ? ನನ್ನ ಹೇಗೆ ಅರ್ಥ ಮಾಡ್ಕೋತೀರಾ ಅಂತ ನನಗೆ ಭಯ ಆಗ್ತಿದೆ ಜೋಗಿ ಅವರೇ. ನೀವು ಯಾವಾಗಲೂ ನನ್ನ ಜೊತೆನೇ ಇರ್ತೀರಾ ಅಲ್ವಾ ಜೋಗಿ ಅವರೇ?
ಅಂದರೆ ಎಂಥ ಟೈಮಲ್ಲೇ ಆದರೂ ಯಾವುದೇ ಪರಿಸ್ಥಿತಿ ಬಂದರೂ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಇವು ನನ್ನ ಪ್ರಾಣ ಅಮ್ಮಿಯವರೇ. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗೋಣ? ಯಾವಾಗಲೂ ಹಿಂಗೆ ಅಂಟ್ಕೊಂಡೇ ಇರ್ತೀನಿ, ಪ್ರಾಮಿಸ್ಸು. ನೀವು ನಿಜವಾಗ್ಲೂ ನನ್ನ ಜೊತೆ ಯಾವಾಗಲೂ ಹೀಗೆ ಇರ್ತೀರಾ? ಪ್ರಾಮಿಸ್, ಯಾವಾಗಲೂ ಹಿಂಗೆ ಇರ್ತೀನಿ. ಐ ಲವ್ ಯು ಅಮ್ಮಿಯವರೇ. ಐ ಲವ್ ಯು ಟು.